ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಅಮ್ಮೋರೆ, 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 ಸುಬ್ಬು, ನೀರು ಕುಡಿಯ ಅಮ್ಮ. ಏನಾಯ್ತಮ್ಮೋರೆ, ಏನಿದೆಲ್ಲ? ಇದ್ದಕ್ಕಿದ್ದಂಗೆ ಮನೆ ಯಾಕೆ ಬೆಂಕಿ ಹತ್ಕೋತು? ಸುಬ್ಬು, ಸುಬ್ಬು, ಪೃಥ್ವಿ ಅಣ್ಣ ಎಲ್ಲಿ? ಸುಬ್ಬು, ಪೃಥ್ವಿ ಅಲ್ಲಿದ್ದು ಪೃಥ್ವಿ ಅವರ? ಹಾ ಹೌದು ಸುಬ್ಬು, ಪೃಥ್ವಿ ಅಣ್ಣ ಎಲ್ಲಿ? ಅವರು ಯಜಮಾನ್ ಹತ್ರ ಸೇಫ್ ಆಗಿದ್ದಾರೆ ಮೋರೆ. ಯಜಮಾನ್ ಅವ್ರನ್ನ ಕಾಪಾಡಿದ್ದಾರೆ. ಅಂದ್ರೆ ಅವ್ರನ್ನ? ಇಲ್ಲ ಮೋರೆ, ಯಜಮಾನ್ರ ನಿಮ್ಮನ್ನು ನೋಡಿಲ್ಲ. ನಾನು ಹಿಂದಿನ ಬಾಗ್ಲಿಂದ ಕರ್ಕೊಂಡು ಬಂದೆ. ಏನಮ್ಮೋರೆ ಇದೆಲ್ಲ? ಸುಬ್ಬು, ಆ ವಿಜಯಾಂಬಿಕಾಗೆ ನಾವಿಲ್ಲಿರೋದು ಗೊತ್ತಾಗಿ ಇಡೀ ಮನೆಗೆ ಬೆಂಕಿ ಹಾಕಿಸ್ಬಿಟ್ಲು. ಅವಳು ನಿಮ್ಮ ಜೀವನಕ್ಕೆ ಬೆಂಕಿ ಇಟ್ಟಿದ್ದಲ್ದೆ ಮನೆಗೂ ಬೆಂಕಿ ಇಟ್ಟಿದ್ದಾಳೆ. ಇನ್ನೊಂದು ಮಾತ್ರ ಸುಮ್ಮನೆ ಬಿಡಬಾರ್ದ ಮೋರೆ. ಆಂಜನೇಯನ ದಯದಿಂದ ನಿಮ್ಗೇನಾಗಿಲ್ವಲ್ಲ? ಇಲ್ಲ ಸುಬ್ಬು, ನನಗೇನೂ ಆಗಿಲ್ಲ. ಆ ದೇವರೇ ನಿನ್ನ ರೂಪದಲ್ಲಿ ಬಂದು ನನ್ನನ್ನು ಉಳಿಸ್ಬಿಟ್ಟ. ಆದರೆ ಪ್ರತಿ ಸಾರಿನೂ ಆ ವಿಜಯಾಂಬಿಕಾ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಾಗ್ಲೆಲ್ಲ ಒಂದಲ್ಲ ಒಂದು ರೀತಿನಲ್ಲಿ ನಾನು ಉಳಿತಾ ಇದ್ದೀನಿ ಅಂದರೆ ಅದರ ಅರ್ಥ ಅವಳ ಕೊನೆ ನನ್ನಿಂದಾನೆ ಅಂತ. ಅವಳ ಪಾಪದ ಕೊಡ ತುಂಬಿದೆ, ಅವಳ ಅಂತ್ಯ ಹತ್ರ ಬರ್ತಾ ಇದೆ. ಹೌದಮ್ಮ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಬನ್ನಿ, ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸುಬ್ಬು ನೋಡು, ನನಗೇನೂ ಆಗಿಲ್ಲ. ನೀನು ಮೊದಲು ಹೋಗಿ ಪೃಥ್ವಿ ಅಣ್ಣನ ನೋಡು. ಆಮೇಲೆ ನಾನಿಲ್ಲಿರೋದು ನಿಮ್ಮ ಯಜಮಾನ್ರು ಗೊತ್ತಾಗಬಾರ್ದು. ಇಲ್ಲ ಮೋರೆ, ಅವ್ರಿಗೆ ನಾನು ಹೇಳಲ್ಲ. ಆದರೆ ನೀವು? ನನಗೇನೂ ಆಗಿಲ್ಲ ಸುಬ್ಬು, ನಾನು ಆರಾಮಾಗಿದ್ದೀನಿ. ಕ್ಷಮಿಸಿ ಅಮ್ಮೋರೆ. ಅಪ್ಪ ಇವತ್ತು ಬಂದು ನಿಮ್ಮನ್ನು ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ಅಲ್ಲಿನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಅಲ್ಲಿ ಏನಾಗಿದೆಯೋ ಅನ್ನೋ ಗೊತ್ತಾಗ್ತಲ್ಲ ನನಗೆ. ಅಮ್ಮೋರೆ, ನನಗೊಂದು ಜಾಗ ಗೊತ್ತು. ನಾನು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೆಲ್ಲ ಸೇಫಾಗೇ ಇರುತ್ತೆ ಅಮ್ಮೋರೆ, ಏನೂ ಟೆನ್ಷನ್ ಇಲ್ಲ. ಸರಿ, ನೀನು ಹೇಳ್ದಾಗೆ ಆಗಲಿ. ನೋಡು, ನೀನಿಲ್ಲಿ ಜಾಸ್ತಿ ಗೊತ್ತಿರೋದು ಬೇಡ. ಇಲ್ಲಾಂದರೆ ಅವ್ರಿಗೆ ನಿನ್ನ ಬಗ್ಗೆ ಅನುಮಾನ ಬರ್ಬೋದು. ನೀನು ಮೊದಲಿಲ್ಲಿಂದ ಹೊರಡು. ಸರಿ ಅಮ್ಮೋರೆ, ಇವಾಗ ನಿಮ್ಮನ್ನು ಆಟೋಲ್ಲಿ ಕಳಿಸ್ತೀನಿ. ನಾನು ಫಸ್ಟು ಯಜಮಾನನ್ನು ಕಳಿಸಿ ಆಮೇಲೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬನ್ನಿ, ಸ್ವಲ್ಪ ನೀರು ಕುಡಿಗೆ ಅಮ್ಮೋರೆ.